ಎಲ್ಲ ತಮಾಷೆಯಾಗಿ ಕಾಣ್ಬಹುದು. ನನಗೆ ಕೂಡ ಸುಧೀರ್ ಅತ್ತ ಅವರು ಒಂದು ರೀತಿ ಅಪರೂಪದ ವ್ಯಕ್ತಿಯಾಗಿ ಪರಿಚಯ ಆದರು. ನನಗೆ ಈ ಸಿನಿಮಾದಲ್ಲಿ ಪಾತ್ರ ಮಾಡಿ ಅಂತ ಕೂಡ ಒಂದು ದಿವಸ ಫೋನ್ ಮಾಡಿ ಹೇಳಿದರು. ನನಗೆ ಕಷ್ಟ ಆಗ್ಬೋದು ಅನ್ನೋ ಮಾತನ್ನು ಹೇಳಿದೆ. ಯಾಕೆಂದರೆ ನನಗೆ ನಮ್ಮ ಮಂಗಳೂರು ಉಡುಪಿ ಕಡೆ ಜನ ಅವತ್ತಿನ ಅರಿವಿಲ್ಲದ ಮುಗ್ಧ ಜಾನಪದರು ಅಂತ ಹೇಳಿದರೆ ಹಿರಿಯರು ಹೇಗಿರ್ತಿದ್ರು ಅಂತ ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತು. ಹಾಗೆ ಮಾಡಬೇಕಾದ ಪಾತ್ರವನ್ನು ನಾನು ಮಾಡಲಿಕ್ಕೆ ಹೋದರೆ ಹೇಗಾಗ್ಬೋದು ಅಂತ ಹೇಳಿ ಸರಿಯೋ ತಪ್ಪೋ ನಾನು ಅದನ್ನು ಇಲ್ಲ ನನ್ನಿಂದ ಸಾಧ್ಯ ಇಲ್ಲ, ಕ್ಷಮಿಸಿ ಅನ್ನೋ ಮಾತನ್ನು ಹೇಳಿದೆ. ಮತ್ತು ಹಿಂದಿನವರು ಇದೊಂದು ಜಾನಪದ ಮೂವಿ ಅಂತಲೇ ಹೇಳ್ಬೋದು. ಹಿಂದಿನವರು ನಂಬಿದಂಥ ಸತ್ಯ, ನಿಷ್ಠೆ, ಪ್ರಾಮಾಣಿಕತೆಯನ್ನು ದೇವರಲ್ಲಿ ಇಟ್ಟಂಥ ಈ ಕಥೆಯ ಒಂದು ಸಿನಿಮಾ ಇದೆಯಲ್ಲ, ನಾವೆಲ್ಲರೂ ಹೆಮ್ಮೆ ಪಡಬೇಕಾಗತ್ತೆ, ಮೆಚ್ಚುಗೆ ಪಡಬೇಕಾಗತ್ತೆ. ನನ್ನ ತಂದೆ ಕೂಡ ಆ ಭಾಗದ ದೈವಗಳನ್ನೇ ಪೂಜೆ ಮಾಡ್ತಿದ್ರು. ಈ ಸರ್ಪುಳಿ ಭೂತ, ಕುಯಿ ಭೂತ, ಹಾಗೆ ಕಪ್ಪಿನ ಭೂತ, ಈ ಭೂತಗಳ ದೈವ ಆರಾಧಕರು ನಮ್ಮ ಅಪ್ಪ. ನಾವು ಪೂಜೆಗಳನ್ನು ಮಾಡ್ತಾ ಇದ್ವಿ. ಆದರೆ ಕೊರಗಜ್ಜನ ಬಗ್ಗೆ ನನಗೆ ಹೆಚ್ಚು ತಿಳುವಳಿಕೆ ಇರಲಿಲ್ಲ. ಸಣ್ಣವಳಾಗಿದ್ದಾಗೆ ಲಾರಿ ಮೇಲೆ ಮತ್ತು ಎಲ್ಲ ವಾಹನಗಳ ಮೇಲೆ ಬರಿತಾ ಇದ್ದರು. ಆಮೇಲೆ ನಮ್ಮೂರಲ್ಲಿ ಆ ಕಡೆಯಿಂದ ಬಂದ ಜನ ಈ ದೀಪಾವಳಿ ಟೈಮಲ್ಲಿ ಈ ವೇಷ ಹಾಕಿ ಅವರು ಬರ್ತಾಯಿದ್ರು ಊರೂರಿಗೆ. ಹಾಗಾಗಿ ಅದನ್ನು ನಾನು ಕಂಡಿದ್ದೆ. ಕೊರಗಜ್ಜನವರ ಒಂದು ಶಕ್ತಿ, ಪವಾಡ ಅದೇನು ನನಗೆ ತಿಳಿದಿರಲಿಲ್ಲ. ಇತ್ತೀಚೆಗೆ ಜಯಪ್ರಕಾಶ್ ಹೆಗಡೆ ಅವರ ರಿಲೇಷನ್ ಒಬ್ಬರು ನಮ್ಮ ವೇಣುಗೋಪಾಲ್ ಶೆಟ್ಟಿ ಅಂತ ಹೇಳಿ ಅವರು ಉಡುಪಿಯವರು, ನನಗೆ ಮಣ್ಣುಗುಡ್ಡೆಯಲ್ಲಿ ಕೊರಗಜ್ಜನ ಒಂದು ದೇವಸ್ಥಾನ ಇದೆ, ಅಲ್ಲಿಗೆ ನನ್ನ ಮಗಳು ಎಲೆಕ್ಷನ್ ಟೈಮಲ್ಲಿ ಕರ್ಕೊಂಡು ಹೋದರು. ಇಲ್ಲಿ ನೀವು ಬೇಡಿದರೆ ಎಲ್ಲ ಆಗ್ತದೆ ಅಂತ ಹೇಳಿ ನಾನು ಅಲ್ಲಿ ಹೋಗಿ ಬೇಡಿ ಬಂದಿದ್ದೆ. ಮಗಳು ಗೆದ್ದಿದ್ದಾಳೆ. ಮತ್ತು ನನಗೆ ಆಶೀರ್ವಾದ ಕೂಡ ಅಲ್ಲಿ ಕೊರಗಜ್ಜನವ್ರದ್ದು ಸಿಕ್ಕಿದೆ. ಆಮೇಲೆ ಮೂಲ ಸ್ಥಳಕ್ಕೂ ಕೂಡ ಸುಧೀರ್ ಅವ್ರು ಕಳಿಸ್ಕೊಟ್ಟಿದ್ರು. ಇದ್ರ ಹತ್ರ ದೇರ್ಲಕಟ್ಟೆ ಹತ್ರ ಅಲ್ಲಿ ಹೋಗಿ ಬಂದಿದ್ದೇನೆ. ಮತ್ತು ಒಂದು ವಿಶೇಷ ಅಂತ ಹೇಳಿದರೆ ಈ ತಂಡದವರು ಎಲ್ಲ ಕಾಯ ವಾಚ ಮನಸ ತುಂಬ ಚೆನ್ನಾಗಿ ಕೆಲಸ ಮಾಡಿದರೆ. ಎಲ್ಲದಕ್ಕೂ ನಮಗೆ ಬೇಕಾಗಿರೋದು ಇಚ್ಛಾಶಕ್ತಿ ಮತ್ತು ಆತ್ಮವಿಶ್ವಾಸ. ಅದನ್ನು ಸುಧೀರ್ ಅವರು ಮತ್ತು ಅವರ ತ್ರಿವಿಕ್ರಮ್ ಅವರು, ಇನ್ನೊಬ್ಬರು ವಿದ್ಯಾಶೆಟ್ಟಿ ಅವರು ಅದನ್ನು ಇಟ್ಕೊಂಡು ಇಡೀ ತಂಡವನ್ನು ಕಟ್ಕೊಂಡು ನಮ್ಮ ಶ್ರುತಿ ಮತ್ತು ನಮ್ಮ ಭವ್ಯ ಅವ್ರನ್ನ ಒಂದು ಮುಂದೆ ಇಟ್ಟು ಈ ಮೂವಿ ಮಾಡಿದ್ದಾರೆ. ಇವರಿಬ್ಬರು ನನಗೇನು ಹೊಸಬರಲ್ಲ, ಅವರು ಸ್ನೇಹಿತರು. ಹಿಂದೆ ನಾನು ಶ್ರುತಿಯವ್ರನ್ನ ಅಂತಾರಾಷ್ಟ್ರೀಯ ಮಹಿಳಾ ವರ್ಷ ಕಾರ್ಯಕ್ರಮಕ್ಕೆ ಕರೆದಿದ್ದೆ. ಹಾಗೆ ಭವ್ಯ ಅವರು ನನ್ನ ಚುನಾವಣಾ ಪ್ರಚಾರಕ್ಕೆ ಮೂಡಿಗೆರೆ ಬಂದಿದ್ದರು. ನನಗೆ ಅವ್ರ ಬಗ್ಗೆ ಬಹಳ ಹೆಮ್ಮೆ. ಅವರೆಲ್ಲರೂ ನನ್ನ ಸ್ನೇಹಿತರೆ. ಈವನ್ ವಿಜಯಲಕ್ಷ್ಮಿ ಸಿಂಗ್ ಅವರು ನನಗೆ ಬಹಳ ಬೇಕಾದವರು. ಅವರ ಪತಿ ಜೈ ಜಗದೀಶ್ ನನ್ನ ವೆಲ್ ವಿಷರು. ಅವರ ತಂಗಿ ಚಂದ್ರಕಲಾ ನಮ್ಮ ಕೊಡಗಿನ ಜಿಲ್ಲಾ ಪರಿಷತ್ತಿನ ಅಧ್ಯಕ್ಷೆ ಆಗಿದ್ದರು. ಅವರು ಕೂಡ ಒಳ್ಳೆ ಕಾರ್ಯಕ್ರಮಗಳನ್ನು ವೀರಭೂಮಿ ಅನ್ನೋಲ್ಲಿ ಈ ಜಾನಪದ ಕಲೆಗಳ ಒಂದು ಇದನ್ನು ಮಾಡ್ತಾಯಿದ್ರು. ನಾವು ಒಮ್ಮೆ ಹೋಗಿ ಭಾಗವಹಿಸಿದ್ದೆ. ಜಾನಪದ ಕಲೆ, ಜಾನಪದ ಕತೆ, ಜಾನಪದ ಹಾಡು ಅಂತ ಹೇಳಿದರೆ ನನಗೆ ಬಹಳ ಇಷ್ಟವಾದಂಥ ಕೆಲವೊಂದು ಸಂಗತಿಗಳು. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ಹೆಣ್ಮಕ್ಳ ಈ ಒಂದು ಹುಲಿ ಕುಣಿತ ನನಗೆ ಹೆಮ್ಮೆ ತಂದು ಕೊಡ್ತು. ನಿನ್ನೆ ಹೆಣ್ಣು ಶಿಶುವಿನ ವಿಶ್ವ ದಿನಾಚರಣೆಯನ್ನು ನಾವು ಆಚರಣೆ ಮಾಡಿದ್ದೇವೆ. ಎಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ನನಗೆ ಚಿಕ್ಕಮಗಳೂರಿನಲ್ಲಿ ಹೆಣ್ಣು ಮಗುವಿನ ವಿಶ್ವ ದಿನಾಚರಣೆ ಅಂತ ಹೇಳಿ ಕರೆದಿದ್ರು ಡಾಕ್ಟರ್ ಕೃಷ್ಣೇಗೌಡರು ಅಂತ. ಅವ್ರ ಮಗಳು ಡಾಕ್ಟರ್ ವರ್ಷ ಅಂತ ಎಲ್ಲ ಹೆಣ್ಮಕ್ಳನ್ನು ಕೂರಿಸಿ ಇವತ್ತು ಹೆಣ್ಮಕ್ಳ ಪರಿಸ್ಥಿತಿ ಹೇಗಿದೆ, ಹೇಗಾಗಬೇಕು, ಯಾವ ರೀತಿಯಲ್ಲಿ ನಾವು ಈ ಸಮಾಜದಲ್ಲಿ ಇನ್ನೂ ಗಟ್ಟಿ ಆಗಬೇಕು ಅಂತ. ಈಗ ಮಕ್ಕಳು ಗಂಡು ಮಕ್ಕಳ ಥರನೇ ಹುಲಿ ಕುಣಿತ ಕುಣಿದಿದ್ದಾರೆ. ಇವರಲ್ಲಿ ಯಕ್ಷಗಾನ ಕಲೆ ಇದೆಯಲ್ಲ, ಅದನ್ನು ಕೂಡ ಹೆಣ್ಮಕ್ಳು ಚಾಲೆಂಜ್ ಆಗಿ ಈಗ ಕಲಿತವರು ಯಕ್ಷಗಾನ ಮಾಡ್ತಾರೆ. ಹಾಗೆ ನಮ್ಮ ಶಿವಮೊಗ್ಗದಲ್ಲಿ ಡೊಳ್ಳೆ ಕುಣಿತ ಇದೆಯಲ್ಲ, ಅದನ್ನು ಬರೀ ಗಂಡಸರೇ ಮಾಡ್ತಿದ್ರು. ಇವಾಗ ಹೆಣ್ಮಕ್ಳದು ಡೊಳ್ಳು ಕುಣಿತ ಇದೆ. ನಮ್ಮ ಚಿಕ್ಕಮಗಳೂರಿನಲ್ಲಿ ವೀರಗಾಸೆ ಕುಣಿತ, ಅದು ಕಡೂರಿನಲ್ಲಿ ಇದೆ. ಅದನ್ನು ಇವತ್ತು ನಮ್ಮ ಹೆಣ್ಮಕ್ಳು ತುಂಬ ಚೆನ್ನಾಗಿ ಆ ವೀರಗಾಸೆ ಕುಣಿತನ ಮಾಡ್ತಾರೆ. ನನಗೂ ತುಂಬ ಇಷ್ಟವಾದ ಇವೆಲ್ಲ ಕಲೆಗಳು.
ಹಾಗಾಗಿ ಹೆಣ್ಣುಮಕ್ಕಳು ಯಾವುದರಲ್ಲೂ ಕಡಿಮೆ ಇಲ್ಲ. ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಕೊರಗಜ್ಜ ಹೆಣ್ಣು ಮಕ್ಕಳಿಗೆ ಇನ್ನಷ್ಟು ಶಕ್ತಿ ಕೊಡಲಿ ಮತ್ತು ಈ ನಿನ್ನ ದೈವದ ಬಗ್ಗೆ ಏನು ಈ ಫಿಲ್ಮ್ ಮೂಲಕ ಜನಕ್ಕೆ ಸಮಾಜಕ್ಕೆ ಪ್ರಚಾರ ಕೊಡೋ ಹಾಗೆ ಒಂದು ಕೆಲಸವನ್ನು ಮಾಡ್ತಿದ್ದಾರೆ ಸುಧೀರ್ ಅತ್ತಾವರವರು ಮತ್ತು ತ್ರಿವಿಕ್ರಮ್ ಅವರು, ಅವರ ಎಲ್ಲ ತಂಡದವರು. ಅವರಿಗೆ ಈ ಹೆಚ್ಚು ಆಶೀರ್ವಾದ ಮಾಡಿ ಹಾರೈಸಿ, ಇಲ್ಲಿನ ಪಾತ್ರಧಾರಿಗಳಿಗೂ ಕೂಡ ಹೆಚ್ಚಿನ ಹಾರೈಕೆ ಮಾಡಿ ಮುಂದೆ ಇನ್ನೂ ಯಶಸ್ವಿ ಆಗಲಿ. ಹಾಗೆ ಈ ಮೂವಿ ಕೂಡ ಪ್ರಸಿದ್ಧಿ ಆಗಲಿ. ಕಾಂತಾರ ಮೂವಿಯಷ್ಟೇ ಪ್ರಸಿದ್ಧಿ ಆಗಲಿ ಅಂತ ಹೇಳಿ ನಾನು ಹಾರೈಸ್ತಾ, ನಮ್ಮ ತಂದೆ ಪೂಜೆ ಮಾಡ್ತಿದ್ದ ಎಲ್ಲ ದೈವಗಳನ್ನು ಕೂಡ ಪ್ರಾರ್ಥನೆ ಮಾಡಿ ಈ ದೈವದ ಈ ಮೂವಿ ಇನ್ನಷ್ಟು 6 ಏನು ಭಾಷೆಯಲ್ಲಿ ಇದು ತಯಾರಾಗಿದೆ, ಅದು ಸಕ್ಸಸ್ ಆಗಲಿ, ಇದಕ್ಕೆ ಅವಾರ್ಡ್ ಬರಲಿ ಅಂತ ಹೇಳಿ ಹಾರೈಸಿ ನಾನೊಂದೆರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಮಾಜಿ ಮಂತ್ರಿಗಳಾದಂಥ ಮೋಟಮ್ಮ ಮೇಡಮ್ಗೆ ಶ್ರೀ ವಿದ್ಯಾ ತ್ರಿವಿಕ್ರಮ್ ಅವರು ಹೂಗುಚ್ಛ ನೀಡಿ ಗೌರವ ಸಲ್ಲಿಸಬೇಕು ಅಂತ ಕೇಳ್ತಾ ಇದ್ದೀನಿ. ವಿದ್ಯಾ ತ್ರಿವಿಕ್ರಮ್ ಮೇಡಮ್ ನಮ್ಮ ಪ್ರೊಡ್ಯೂಸರ್ ಸರ್ ಅವರ ಧರ್ಮಪತ್ನಿ. ಅವರು ವೇದಿಕೆ ಸಿಂಗರ್ಸ್ ಎಲ್ಲದನ್ನೂ ಹೇಗೆ ಮ್ಯಾನೇಜ್ ಮಾಡಿದ್ರಿ ಮತ್ತೆ ನಿಮ್ಮ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು ಒಬ್ಬ ನಿರ್ಮಾಪಕರಾಗಿ ಸರ್? ನೆರೆದಿರುವ ಗಣ್ಯರಿಗೆ, ಮಾಧ್ಯಮ ಮಿತ್ರರಿಗೆ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳು. ಸಾಧಾರಣ 3 ವರ್ಷ ಹಿಂದೆ ನಮ್ಮ ಸುಧೀರ್ ಅವರು ನನ್ನ ಬಂದು ಅಪ್ರೋಚ್ ಆಗ್ತಾರೆ, ಒಂದು ಫಿಲ್ಮ್ ಮಾಡೋಣ, ಕೊರಗಜ್ಜ ಫಿಲ್ಮ್ ಮಾಡೋಣ ಅಂತ. ಅದು ಮೋಸ್ಟ್ಲಿ ಒಂದು ಅರ್ಧ ಗಂಟೆಯಲ್ಲೇ ಫೈನಲೈಸ್ ಆಗಿರ್ಬೋದು ಮೋಸ್ಟ್ಲಿ. ಏನಂದ್ರೆ ನಾನು ಆ್ಯಕ್ಚುಲಿ ಒಂದು ಕೊರಗಜ್ಜ ಆರಾಧಕ ಕುಟುಂಬದಿಂದ ಬಂದವನು. ಸೊ ನಮ್ಮ ತಾಯಿ ನೆಲದ ಜಲ, ಪರಂಪರೆ, ಪದ್ಧತಿ, ನೆಲ ಇದನ್ನ ಪ್ರಪಂಚದಾದ್ಯಂತ ಕೊರಗಜ್ಜ ಆರಾಧಕರಿಗೆ ಯಾವುದೇ ಭಾವನೆಗೆ ಧಕ್ಕೆ ತರದಂತೆ ಚಿತ್ರೀಕರಿಸಿ ಅದನ್ನ ಜಗತ್ತಿನಾದ್ಯಂತ ತೋರಿಸ್ಬೇಕು ಅಂತ ನನ್ನ ಒಂದು ಆಸೆ ಇತ್ತು. ಅದಕ್ಕೆ ಆ ಸೇಮ್ ಡೇ ಆಕ್ಚುಲಿ ಅವ್ರ ಫೋನ್ ಎತ್ತನೇ ಇರಲಿಲ್ಲ. ನಾನು ನಾರ್ಮಲ್ ಆಗಿ ಸಾಧಾರಣ ಕಂಟಿನ್ಯೂಸ್ ಆಗಿ ಒಂದು ಜಗಳ ಆಗಿತ್ತು ನಮಗೆ. ಒಂದು 8-10 ವರ್ಷ ಎತ್ತಿರ್ಲಿಲ್ಲ. ಬಾಂಬೆಲ್ಲ ನಾನು ಅವರನ್ನು ಬಿಟ್ಟೋಗಿದ್ದೆ. ಸೊ ಅದಕ್ಕೆ ನಾನು ಒಪ್ಕೊಂಡೆ. ಬಟ್ ಆಮೇಲೆ ಶೂಟಿಂಗ್ ಶುರು ಆದ್ಮೇಲೆ ಸಾಧಾರಣ ಒಂದು 4-5 ಕಡೆ ಅಡಚಣೆ ಆಯಿತು. ತುಂಬಾ ಫೈನಾನ್ಷಿಯಲ್ ಲಾಸ್ ಅಂತೂ ತುಂಬಾ ಜಾಸ್ತಿನೇ ಆಯಿತು. ಏನು ಮಾಡೋಕ್ಕಾಗಲ್ಲ. ಕೊರಗಜ್ಜ ನಮ್ಮನ್ನ ಏನಾದರೂ ಮಾಡಿ ನಮ್ಮನ್ನ ಇದು ಸಪೋರ್ಟ್ ಮಾಡ್ತಾನೆ ಅಂತ ಹೇಳ್ಕೊಂಡು ನಾವು ಮತ್ತೆ ಕಂಟಿನ್ಯೂ ಮಾಡಿದ್ವು. ಏನೂ ತೊಂದರೆ ಆಗದೆ ಶೂಟಿಂಗ್ ಅಂತೂ ಕಂಪ್ಲೀಟ್ ಆಯಿತು. ಅದಾದ್ಮೇಲೆ ಪೋಸ್ಟ್ ಪ್ರೊಡಕ್ಷನ್ ಟೈಮು, ಆ್ಯಕ್ಚುಲಿ ಶೂಟಿಂಗ್ ಸ್ವಲ್ಪ ಬೇಗನೆ ಆಯಿತು. 1.25 ವರ್ಷದೆಲ್ಲ ಶೂಟಿಂಗ್ ಮುಗೀತು. ಇನ್ನು ಇವ್ರದ್ದು ನಮ್ಮ ಡೈರೆಕ್ಟರ್ದು ಥಾಟ್ಸ್ ಎಲ್ಲ ಡಿಫ್ರೆಂಟ್ ಥಾಟ್ಸ್ ಎಲ್ಲ. ಪ್ರತಿ ಸ್ಟೇಜಲ್ಲೂ ಅವ್ರದ್ದು ಕಾಲ್ ಶೀಟ್ ಸಿಗಲ್ಲ. ಈಗ ಗೋಪಿ ಸುಂದರ್ ಮ್ಯೂಸಿಕ್ ಡೈರೆಕ್ಟರ್ ಆದರೆ ಅವ್ರದ್ದು ಕಾಲ್ ಶೀಟ್ ಸಿಗ್ಬೇಕಾದ್ರೆ ಇನ್ನೊಂದು 6 ತಿಂಗಳು. ಆಮೇಲೆ ನಮ್ಮ ಲಿಜ್ಜು ಅಂತ ಇವರು DI ಅವರು ನಮ್ಮ ಕೇರಳ ಗವರ್ಮೆಂಟ್ ಇಂದ ಸಾಧಾರಣ ಸತತ 3 ಸಲ ಇದು ತಗೊಂಡಿದ್ದಾರೆ, ಏನು ಅವಾರ್ಡ್ ತಗೊಂಡಿದ್ದಾರೆ. ಅದೇ ರೀತಿ ನಮ್ಮ VFX ನ ಲವನ್ ಮತ್ತೆ ಕುಶನ್ ಅಂತ. ಹಾಗೆ ಈಗ ಮೊನ್ನೆ ಪುಷ್ಪ ಪಿಕ್ಚರ್ ಮಾಡಿದವರು ಬಿಬಿನ್ ದೇವ್ ಅಂತ ಸೌಂಡ್ ಡಿಸೈನ್ ಮಾಡ್ತಾ ಇದ್ದಾರೆ. ಅವರು ಅದ್ಭುತ ಸೌಂಡ್ ಡಿಸೈನರ್ ಆಕ್ಚುಲಿ. ಅದೇ ರೀತಿ ಗೋಪಿ ಸುಂದರ್, ಇವ್ರನ್ನ ಮ್ಯಾನೇಜ್ ಮಾಡೋದೇ ಕಷ್ಟ ಸೆಟ್ ಇದರಲ್ಲಿ. ಫಸ್ಟ್ ಆಫ್ ಆಲ್ ಯಾವಾಗ ಗಲಾಟೆ ಆಗುತ್ತೆ ಅಂತ ಗೊತ್ತಾಗಲ್ಲ. ಬೆಳಿಗ್ಗೆ ಮತ್ತೆ ಅದನ್ನು ಸರಿ ಮಾಡಬೇಕು. ಪ್ರತಿದಿನ ಇದೇ ನಮ್ದು ಪ್ರಾಬ್ಲಮ್ಸ್ಗಳು. ಆಮೇಲೆ ಈಗ ಈಗ ಸಾಧಾರಣ ಒಂದು 15 ಸಲ ನಾನು ಮೂವಿ ನೋಡಿದ್ದೇನೆ. ಈಗ ಪ್ರತಿ ಸ್ಟೇಜಲ್ಲಿ DI ಮಾಡಿದಾಗ್ಲೂ ನೋಡಿದ್ದೇನೆ, VFX ಮಾಡಿದಾಗ್ಲೂ ನೋಡಿದ್ದೇನೆ, ಫಸ್ಟ್ ರಶ್ ಕಟ್ ಮಾಡಿದಾಗ್ಲೂ ನೋಡಿದ್ದೇನೆ, ಎಡಿಟಿಂಗಲ್ಲಿ ನೋಡಿದ್ದೇನೆ, ಪ್ರತಿಯೊಂದು ನೋಡಿದ್ದೇನೆ. ಬಟ್ ಫಿಲ್ಮ್ ಈಗ ಎಷ್ಟೇ ಕಷ್ಟ ಇದ್ರೂ ಫಿಲ್ಮ್ ಅದ್ಭುತವಾಗಿ ಮೂಡಿ ಬಂದಿದೆ. ಈಗ ನಾವು ನವೆಂಬರ್ 20 ಇವತ್ತು ನಮ್ದು ಇದು ಟೀಸರ್ ಲಾಂಚ್ ಮತ್ತೆ ಇದಿತ್ತು, ಯಾವುದು ಫಸ್ಟ್ ಲುಕ್ ಲಾಂಚ್ ಇದೆ. ಇದು ಬಿಗಿನಿಂಗ್ ನಮ್ದು. ಇನ್ನು ಕೆಲವು ಪ್ರೋಗ್ರಾಮ್ಗಳಿದೆ. ಇನ್ನು ಸಾಧಾರಣ ನವೆಂಬರ್ 28 ನಾವು ರಿಲೀಸ್ ಮಾಡಬೇಕು ಅಂತ
ಮಾಡ್ತಾ ಇದ್ದೇವೆ. ಮೋಸ್ಟ್ಲಿ ಆಗುತ್ತೆ, ರಿಲೀಸ್ ಆಗುತ್ತೆ, ಸೇಮ್ ಡೇ ಆಗುತ್ತೆ. ಆಮೇಲೆ ಗೋಪಿ ಸುಂದರ್ ಹೇಳ್ದಂಗೆ ಈ ಪಿಕ್ಚರ್ಸ್ ಒಂದು ಅಪ್ಪ ಮಗನ ಲವ್ ಅಲ್ಲ, ಅಥವಾ ಒಂದು ಲವ್ ಪಿಕ್ಚರ್ ಅಲ್ಲ. ಇದನ್ನ ಡಿಸೈನ್, ಈ ಫಿಲ್ಮ್ ಮಾಡಬೇಕಾದ್ರೆ ಸಾಧಾರಣ ಒಂದು 6 ತಿಂಗಳು ಮೊದಲೇ ಅದಕ್ಕೆ ತುಂಬಾ ಶ್ರಮ ಪಟ್ಟಿದ್ದಾರೆ. ಅದನ್ನ ನಾನು ಅಲ್ಲಗಳೆಯಲ್ಲ, ತುಂಬಾನೇ ಶ್ರಮ ಪಟ್ಟಿದ್ದಾರೆ. ಸಾಧಾರಣ 6 ತಿಂಗಳು ಕಥೆಯ ಮೇಲೆ ಕೂತಿದ್ದಾರೆ. ಅದಾದ್ಮೇಲೆ ಅದರದ್ದು ಕಾಸ್ಟ್ಯೂಮ್ಸ್ 800 ವರ್ಷ ಹಳೆಯ ಕಾಸ್ಟ್ಯೂಮ್ಸ್ ಅದು. ಅದನ್ನ ಯಾವ ರೀತಿ ಬರ್ಬೋದು ಅಂತ ಡಿಸೈನ್ ಮಾಡೋದಕ್ಕೆ ಒಂದು 2-3 ತಿಂಗಳು ತಗೊಂಡಿದ್ದಾರೆ. ಅದನ್ನ ಇದೇ ರೀತಿ ಅವರು ಯಾವುದನ್ನು ಬಿಟ್ಟಾಕಿಲ್ಲ, ಕಂಪ್ಲೀಟ್ ಅವ್ರಿಗೆ ಹೆಂಗ್ ಬೇಕು ಅದನ್ನ ಆ ಥರನೇ ತಗೊಂಡಿದ್ದಾರೆ. ಅದರಲ್ಲಿ ನಮ್ಮ ವಿದ್ಯಾಧರ ಶೆಟ್ರು ಸಾಧಾರಣ ಇದು ಬಾಂಬೆಯಿಂದ ಬಂದು 3 ವರ್ಷ ನಮ್ಮ ಜೊತೆನೇ ಇದ್ದಾರೆ. ಅವರು ಅಲ್ಲಿ ಸ್ಟುಡಿಯೋ ಏನಾಗಿದೆ ಗೊತ್ತಿಲ್ಲ. ಇಷ್ಟೇ, ಬೇರೆ ಇನ್ನೇನು. ನಮ್ಮ ಟೀಮ್, ನಮ್ಮ ಶ್ರುತಿ ಮೇಡಮ್, ನಮ್ಮ ಭವ್ಯ ಮೇಡಮ್, ನಮ್ಮ ಕಬೀರ್ ಬೇಡಿಜಿ, ಹಾಗೆ ಸಂದೀಪ್ ಸಪಾರ್ಕರ್ ಸರ್ ಅದ್ಭುತ ನಟಿಸಿದ್ದಾರೆ. ಇವನ್ ನಮ್ಮ ಗಣೇಶಾಚಾರ್ಯ ಅವರು ಇದ್ದಾರೆ ಅದರಲ್ಲಿ. ದಿನ ಜಗಳ ಅಂದ್ರೆ ಅವ್ರಿಗೆ ಬೇಕಾದ ಔಟ್ಪುಟ್ ಅವರೊಂದೇನೋ ಕೊಡ್ತಾರೆ, ಅದು ಔಟ್ಪುಟ್ ಇವರಿಗೆ ಸೂಟ್ ಆಗಲ್ಲ. ಇವರಿಗೆ ಪೇಷನ್ಸ್ ಸ್ವಲ್ಪ ಕಮ್ಮಿ ಆಕ್ಚುಲಿ. ಕರೆಕ್ಟ್. ಇಲ್ಲ, ಆತರ ನಾವು ಅದೇ ನಾನು ಹೇಳಿದ್ನಲ್ಲ, ಕೊರಗಜ್ಜನ ಆರಾಧಕರಿಗೆ ಯಾವ ಭಾವನೆಗೆ ಧಕ್ಕೆ ತರುವಂತದ್ದು ನಾವು ಏನೂ ಮಾಡಿಲ್ಲ. ಆಸ್ ಇಟ್ ಈಸ್ ಏನಿದೆ ಅದನ್ನೇ ಶೂಟ್ ಮಾಡಿದ್ದೇವೆ. ಯಾವುದು ನಾವು ಕಮರ್ಷಿಯಲ್ ಆಗಿ ಯೂಸ್ ಆಗಿದೆ, ಅಲ್ಲಿದ್ದು ಪರಂಪರೆ ಪದ್ಧತಿ ಅದನ್ನ ವರ್ಲ್ಡ್ ವೈಡ್ ತೋರಿಸ್ತಾ ಇದ್ದೆ. ನಮ್ಮ ಪರಂಪರೆ ಹಂಗಿದೆ ಅಂತ ನಾವು ತೋರಿಸ್ತಾ ಇದ್ದೇವೆ ಅಷ್ಟೇ ಹೊರತು ಬೇರೆ ಏನೂ ಮಾಡಿಲ್ಲ. ಸರ್, ತಮ್ಮ ಕಮರ್ಷಿಯಲ್ ಆಗಿ ತೋರಿಸುವಂತದ್ದು ಅರ್ಥ ಆಗಿಲ್ಲ ನಂಗೆ ಯಾವ ತರ ಅಂತ. ಈಗ ಸರ್, ರಾಮ ಕೃಷ್ಣರ ಬಗ್ಗೆ ಸಿನಿಮಾ ಮಾಡೋದು ಒಪ್ತೀರಾ ಸರ್ ನೀವು? ಶ್ರೀರಾಮಚಂದ್ರನ ಬಗ್ಗೆ ಸಿನಿಮಾಗಳಾಗಿದೆ, ಸೀರಿಯಲ್ ಆಗಿದೆ. ಸೊ ಅದನ್ನ ಒಪ್ಪೋರು ನಮ್ಮ ಭಾಗದ ದೇವರುಗಳನ್ನ ಸಿನಿಮಾ ಮಾಡೋದ್ರಲ್ಲಿ ಏನ್ ತಪ್ಪಿದೆ? ಅಲ್ಲ ಸರ್, ನಿಮ್ದಲ್ಲ, ಅವರ ಪ್ರಶ್ನೆಗೆ ನನ್ನ ಒಂದು ಸಣ್ಣ ಸೊಲ್ಯೂಷನ್. ಬಿಕಾಸ್ ನಂಗದು ಇನ್ನೂ ತಪ್ಪು ಅಂತ ಅನಿಸ್ಲಿಲ್ಲ. ನನಗದು ತಪ್ಪು ಅಥವಾ ನಾನು ಮಾಡಬಾರ್ದು ಅಂತ ಅನಿಸಿದ್ರೆ ಅದು ನಾನು ಒಪ್ಕೊಳ್ತೇನೆ. ಅದೇ ಕ್ಲಾರಿಫಿಕೇಶನ್, ದಿಸ್ ವಾಟ್ ಐ ಆಮ್ ಆಸ್ಕಿಂಗ್. ಬಿಕಾಸ್ ಕ್ಲಾರಿಫಿಕೇಶನ್ ನಿಮಗೆ ಇದೆ ಸರ್. ಈಗ ಆ ದೇವರುಗಳನ್ನ ನಾವು ತೋರಿಸ್ಬೋದು, ನಮ್ಮ ದ್ರಾವಿಡರ ದೇವರುಗಳನ್ನ ನಾವು ತೋರಿಸ್ಬಾರ್ದಾ? ಯಾರು ಹೇಳಿದ್ದು? ಹೂ ಟೋಲ್ಡ್ ದಿಸ್? ನೋ ಸರ್, ಅದು ನಾವು ಮಾತಾಡೋದಷ್ಟೇ. ಒಂದು ನಿಮಿಷ. ಅಲ್ಲ ಸರ್, ದೈವ ದೇವ ಎರಡೂ ಒಂದೇ. ಈಗ ದೈವಾಂಶ ಸಂಭೂತ ಅಂದ್ರೆ ಏನು, ದೇವಾಂಶ ಸಂಭೂತ ಏನು? ಅಷ್ಟೇ. ಆಡ್ ಮಾತದು. ದೈವ ಬೇರೆ ಅಲ್ಲ, ದೇವ ಬೇರೆ ಅಲ್ಲ, ದೇವ ಬೇರೆ ಅಲ್ಲ. ಇವರು ನಮ್ಮ ಭಾಗದವರು ದೈವ ಅಂತಾದ್ರೆ ಹೇಳ್ಕೊಳ್ತಾರೆ ಹೋಗ್ತಾರೆ. ಸೊ ದೇವ ದೈವ ಎಲ್ಲ ಒಂದೇ. ಸಂಸ್ಕೃತದಲ್ಲಿ ದರ್ ಇಸ್ ನೋ ಡಿಫ್ರೆನ್ಸ್ ಫಾರ್ ದ್ಯಾಟ್. ಓಕೆ ಸರ್. ಅದು ಅವರಿಗೆ ಆಕ್ಚುಲಿ ಬೇರೆ ಏನು ಕೆಲಸ ಇರಲ್ಲ. ಬೇಡ ಸರ್, ಹಾಗಲ್ಲ. ಅದು ಅವ್ರುಗಳು ಕ್ಲಾರಿಫಿಕೇಶನ್ ಕೊಡ್ತಾರೆ ಸರ್, ಅದಕ್ಕೆ ನಾವು ಕ್ಲಾರಿಫಿಕೇಶನ್ ಕೊಡಲ್ಲ. ಸಿ ಸರ್, ಸರ್ ನಾನು ನಿಮ್ಮ ಕ್ವಶನ್ ಅಂಡ್ ಆನ್ಸರ್ ಆಮೇಲೆ 3D ಮೋಷನ್ ಪೋಸ್ಟರ್ ಆದ್ಮೇಲೆ ನಿಮ್ಮ ಅಲ್ಲ ಆಮೇಲೆ ಇದೆ ಸರ್, ಕ್ವಶನ್ ಅಂಡ್ ಆನ್ಸರ್ ಇದೆ. 3D ಮೋಷನ್ ಪೋಸ್ಟರ್ ನೋಡ್ಕೊಂಡು ಮಾಡೋಣ. ನಾನು ಇವರ ಸಹಾಯಕ್ಕೆ ಬಂದೆ ಅಷ್ಟೇ. ಥ್ಯಾಂಕ್ ಯು. ಧನ್ಯವಾದಗಳು ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ಈಗ ರಾಜಶ್ರೀ ಸುಧೀರ್ ಸರ್, ನಮ್ಮ ನಿರ್ಮಾಪಕರಾದಂತ. ನಾವು 8th ಸ್ಟ್ಯಾಂಡರ್ಡ್ ಅಲ್ಲಿ ನಾವು ಫ್ರೆಂಡ್ಸ್ ಆದದ್ದೇ ಒಂದು ನಾಟಕದ ಮುಖಾಂತರ. ಒಂದು ಭಕ್ತ ಪ್ರಹ್ಲಾದ ಅಂತ ನಾಟಕ ಇತ್ತು, ಅದರಲ್ಲಿ ಅವರು ಹಿರಣ್ಯಕಶಿಪುವಿನ ರೋಲ್ ಮಾಡಿದ್ರು. ಆಗ ನಾನು ಎನರ್ಜಿ ನೋಡಿದ್ದೆ ಅವ್ರದ್ದು. ನಾನು ಉಗ್ರ ನರಸಿಂಹ, ಅವರು ಹಿರಣ್ಯಕಶಿಪುನ ರೋಲ್ ಮಾಡಿದ್ರು. ಸೊ ಅದರ ನಂತರ ನಮ್ಮದು ಪ್ರೋಸೆಸ್ ಸ್ಟಾರ್ಟ್ ಆಯಿತು. ನಾವು ಇವೆಂಟ್ಸ್, ಇವನ್ ಫಿಲ್ಮ್ ಕೂಡ ಒಟ್ಟಿಗೆ ಪ್ರೊಡ್ಯೂಸ್ ಮಾಡಿದ್ವಿ. ಒಂದು 20th ಮುನ್ನೋಡಿ ಅಂತ ನ್ಯಾಷನಲ್ ಅವಾರ್ಡ್ ಬಂತು, ಮುನ್ನೋಡಿ.
ಅದರ ನಂತರ ಪ್ರಾಸೆಸ್ ಕಂಟಿನ್ಯೂ ಆಗ್ತಿತ್ತು. ಆಮೇಲೆ ಭಾಳ ಜನರಿಗೆ ಗೊತ್ತಿಲ್ಲ ಈ ಅಂದರೆ ಅವರು ಒಂದು ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನಲ್ಲಿ ಕ್ಲಾಸ್ 1 ಆಫೀಸರ್ ಆಗಿದ್ರು, ಯಾರಿಗೂ ಗೊತ್ತಿಲ್ಲ, ಅದು ಹೆಚ್ಚಿನವ್ರಿಗೆ ಗೊತ್ತಿಲ್ಲ. ಹಿ ವಾಸ್ ಅನ್ ITS ಆಫೀಸರ್. ಕೆಲವು ವರ್ಷ ಹಿಂದೆ ಅದನ್ನು ಬಿಟ್ಟರು, ಅವರು ಅದನ್ನು ರಿಸೈನ್ ಮಾಡಿದ್ರು. ಯಾಕಂದರೆ ಈ ಫೀಲ್ಡ್ಗೋಸ್ಕರ ಟು ಕಾನ್ಸಂಟ್ರೇಟ್ ಇನ್ ದಿಸ್ ಫೀಲ್ಡ್ ಅಲ್ಲಿ. ಏನಾಯ್ತಂದ್ರೆ ಅದರ ಕೂಡಲೇ ಕೋವಿಡ್ ಬಂದುಬಿಡ್ತು. ಕೋವಿಡ್ ಬಂದು ಒಂಥರ ಕಂಗಾಲಾಗಿಬಿಟ್ರು. ಬಟ್ ಅಷ್ಟೊತ್ತಿಗೆ ಅವ್ರ ಕೆಲಸ ಯಾವತ್ತೂ ನಿಲ್ಲಿಸಿಲ್ಲ. ಏನು ಒಂದು ನಾನು ನೋಡ್ತೀನಂದ್ರೆ ಜೀವನದಲ್ಲಿ ಮೇಲೆ ಕೆಳಗೆ ವೇರಿಯೇಷನ್ ಬಂದರೂ ಕೂಡ ಈ ವಾಸ್ ನೆವರ್ ಅವ್ರದ್ದು ಏನು ಕ್ರಿಯೇಟಿವಿಟಿಯನ್ನು ಯಾವಾಗಲೂ ಇದು ಮಾಡಿ ಏನಾದರೂ ರೈಟಿಂಗ್ ಮಾಡೋದು ಕಂಟಿನ್ಯೂಸ್ ಪ್ರಾಸೆಸ್ ಇತ್ತು ಯಾವುದೇ ಸಿಚುವೇಶನಲ್ಲಿ. ಸೊ ಇದೇ ಟೈಮಲ್ಲಿ ಕೊರಗಜ್ಜಂದು ಭಾಳಷ್ಟು ರಿಸರ್ಚ್ ಮಾಡ್ತಾಯಿದ್ರು. ಅದರ ಬಗ್ಗೆ ತುಂಬ ಆಳವಾಗಿ ಸ್ಟಡಿ ಮಾಡಿದ್ದಾರೆ. ಹಿಸ್ಟೋರಿಯನ್ ಮೀಟ್ ಆಗೋದು, ಪಾಂಗಾಳ, ಮಾಧವಾಚಾರ್ಯ, ಆ ಥರದ್ದು ಭಾಳ ಜನ ಇದ್ದಾರೆ. ಆ್ಯಂಡ್ ಈ ಕೋಲ್ ಆಗುವಾಗ ನುಡಿಕೆಯನ್ನು ಅದ್ರ ಹತ್ರ ಹೋಗಿ ರೆಕಾರ್ಡ್ ಮಾಡೋದು, ಅವ್ರು ಏನು ಹೇಳ್ತಾರೆ ಅಂತ ಆ ಸ್ಟೋರಿ ತಗೊಳ್ಳೋದು, ಆ ಥರ ವಿವಿಧ ರೀತಿಯಲ್ಲಿ. ಸೊ ಈ ಕಾರಣದಿಂದಾಗಿ ತುಂಬ ಎಲ್ಲ ವಿಷಯಗಳಿಗೆ ಅಂದರೆ ಅಪ್ಸೆಟ್ ಆಗೋದು ಒಂದೇ ಒಂದು ಎಲ್ರಿಗೆ ಒಂದು ಕಂಪ್ಲೇಂಟ್ ಭಾಳ ಇದಾಗ್ತಾರೆ ಅಂತ, ಸಡನ್ ಆಗಿ ಇಂಪೇಷನ್ಸ್ ಆಗ್ತಾರೆ ಅಂತ. ಬಿಕಾಸ್ ಆ ಕೆಲಸ ಅದೇ ಕರೆಕ್ಟ್ ಆಗದಿದ್ರೆ ಇಲ್ಲಿ ಇಂದು ಶೂಟಿಂಗಲ್ಲಾಗಲಿ ಇಲ್ಲಿ ಎಲ್ಲೂ ಕೂಡ ಅದೇ ವಿಷಯಕ್ಕೆ ಜಗಳ ಆಗೋದು ಬಿಟ್ಟು ಬೇರೆ ಯಾವುದಕ್ಕೂ ಜಗಳ ಆಗ್ತಿರ್ಲಿಲ್ಲ. ಓನ್ಲಿ ಫಾರ್ ದ ಕ್ರಿಯೇಟಿವ್ ವರ್ಕ್, ನಥಿಂಗ್ ಎಲ್ಸ್. ಅದು ಎಲ್ರಿಗೂ ಗೊತ್ತು, ವರ್ಕ್ ಮಾಡಿದವ್ರಿಗೆ ಎಲ್ಲಿ ಗೊತ್ತು, ಶ್ರುತಿ ಮೇಡಮ್, ಭವ್ಯ ಮೇಡಮ್ ಅವ್ರಿಗೆ ಗೊತ್ತಿರುತ್ತೆ ಅದೇ ಕೆಲಸಕ್ಕೆ. ಬೇರೆ ಯಾವುದೇ ಅದರಲ್ಲಿ ಇದಿರುವುದಿಲ್ಲ. ಆಮೇಲೆ ಅದು ಓನ್ಲಿ ಟೈಮಿಂಗ್ ಇರುತ್ತೆ, ಮತ್ತೆ ಅದನ್ನು ಮರೆತು ಬಿಟ್ಟಿರ್ತಾರೆ. ಸೊ ಆ ರೀತಿಯಾಗಿ ಫಿಲ್ಮ್ ಯಾವ ಥರ ಬಂದಿತ್ತು ಅಂದರೆ, ಇದು ಭಾಳ ಒಂದು ಅಂದರೆ ಸ್ಟಾರ್ಟ್ ಮಾಡುವಾಗ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಲೆವೆಲ್ಗೆ ಹೋಗುತ್ತೆ ಅಂತ, ಯಾರು ಎಕ್ಸ್ಪೆಕ್ಟ್ ಮಾಡೇ ಇಲ್ಲ. ಬಟ್ ಹೋಗ್ತಾ ಹೋಗ್ತಾ ಒಂದು ಭಾಳ ಒಂದು ಏನು ಹೇಳ್ತಾರೆ, ಅದಕ್ಕೊಂದು ದೊಡ್ಡ ಕ್ಯಾನ್ವಾಸ್ ಆಗಿರ್ತದೆ ದಿಸ್ ಫಿಲ್ಮ್ ಬಿಕಮ್. ಅಂದರೆ ಇದನ್ನು ನೀವು ಇವರು ಹೇಳಿದ ಗೋಪಿಯ ಭಾಳ ಜನ ಹೇಳಿದ್ರು, ಯು ಕಾಂಟ್ ಕೀಪ್ ಇಟ್ ಇನ್ ಎ ಸಿಂಗಲ್ ಇದೇ ಝೋನರ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇದು ಯಾವುದೇ ಝೋನರ್ ರಹಿತ, ಬೇರೆ ಬೇರೆ ಝೋನರ್ ರಹಿತ ಫಿಲ್ಮ್ ಅಂತ ಹೇಳ್ಬೋದು. ಅಷ್ಟು ವೇರಿಯೇಷನ್ ಇದೆ ಫಿಲ್ಮಲ್ಲಿ. ಸೊ ಅವರ ಈ ಎಫರ್ಟ್ ಏನಿದೆ ಅದಕ್ಕೆಲ್ಲ ನಾವು ಸಪೋರ್ಟ್ ಮಾಡಿದೆ. ಮುಖ್ಯವಾಗಿ ಪ್ರೊಡ್ಯೂಸರ್ ತ್ರಿವಿಕ್ರಮ್ ಸರ್ ಅವರು ಯಾವುದೇ ಏನು ಕೇಳಿದ್ರು ಮಾತ್ರ ಇವತ್ತಿನ ತನಕ ಟಿಲ್ ಟುಡೇ ನೋ ಅಂತ ಹೇಳಿಲ್ಲ. ಕೇಳ್ತಾರೆ ಎಷ್ಟಾಗುತ್ತೆ ಬಜೆಟ್, ಎಷ್ಟಾಗುತ್ತೆ, ಸ್ವಲ್ಪ ಕಡಿಮೆ ಮಾಡಿ. 10 ರೂಪಾಯಿ ಹೇಳಿದ್ರೆ 9 ರೂಪಾಯಿ ಹೇಳೋದು, 1 ಲಕ್ಷ ಹೇಳಿದ್ರೆ 90,000, 1 ಕೋಟಿ ಹೇಳಿದ್ರೆ 90 ಲಕ್ಷ ಹೇಳುದು ಅವ್ರದಾಗೆ. ಅಷ್ಟು ಬಿಟ್ರೆ ಬೇರೆ ಯಾವುದೇ ಇದಿಲ್ಲ. ಎಸ್ ಅಷ್ಟು ಬಿಟ್ಟರೆ ಬೇರೆ ವೆರಿ ನೈಸ್ ಪ್ರೊಡ್ಯೂಸರ್, ಅದೊಂದು ಪುಣ್ಯ ಅಂತಲೇ ಹೇಳ್ಬೋದು ಆ ಥರ ಪ್ರೊಡ್ಯೂಸರ್ ಸಿಗೋದು. ಯಾಕಂದರೆ ಬೇರೆ ಯಾವುದ್ರಲ್ಲಿ ಕ್ರಿಯೇಟಿವ್ ಆಗಿ ಇಂಟರ್ಫಿಯರ್ ಆಗೋದಿಲ್ಲ. ಟೋಟಲಿ ಕಾನ್ಫಿಡೆನ್ಸ್ ಆನ್ ದ ಡೈರೆಕ್ಟರ್ ಅದಿತ್ತು. ಸೊ ಈ ಎಲ್ಲಕ್ಕಿಂತ ಮಿಗಿಲಾಗಿ ಒಂದು ಅಜ್ಜನ ಆಶೀರ್ವಾದ, ಏನು ನಾವು ಸಣ್ಣದಿಂದಲೊಂದು ನಂಬಿಕೊಂಡಿರೋ ದೈವ, ಅದು ಈ ಫಿಲ್ಮ್ ಮೇಲೆ ನಮಗೆ ಇದೆ ಅಂತ ಆಗಾಗ ಬಿಟ್ಟೇ ಇಲ್ಲ, ನಮ್ಮನ್ನು ಎಲ್ಲೂ ಬಿಟ್ಟಿಲ್ಲ. ಎಷ್ಟು ಕಷ್ಟ ಬಂದರೂ ಅಜ್ಜನ ಆಶೀರ್ವಾದ ಬಿಟ್ಟಿಲ್ಲ. ಸೊ ಮುಂದೇನು ಈ ಸಿನಿಮಾ ಒಂದು ಹಂತಕ್ಕೆ ತಗೊಳ್ತದೆ ಅಂತ ನಮಗೆ ನಮ್ಮದೊಂದು ಆಸೆ. ಸೊ ಥ್ಯಾಂಕ್ ಯು, ಎಲ್ಲರೂ ಬಂದದಕ್ಕೆ ಥ್ಯಾಂಕ್ ಯು. ಇದೇ ರೀತಿ ಫಿಲ್ಮನ್ನು ಹಾರಿಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಕೊಡುಗೆ ಈ ಸಿನಿಮಾಗೆ ಬಹಳಷ್ಟು ಇದೆ ಅಂತ ನಮಗೆ ಖಂಡಿತವಾಗ್ಲೂ ಗೊತ್ತಾಗಿದೆ. ಬಿಹೈಂಡ್ ದ ಸೀನ್ಸ್ ಇನ್ ಆಲ್ ದಿಸ್ ವರ್ಕ್, ಈ ಒಂದು ಸಿನಿಮಾ ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ರೀಚ್ ಆಗಲಿ ಅಂತ ನಾವು ಹಾರೈಸ್ತಾ ಇದ್ದೀವಿ. ಹಾಗೆಯೇ ವಿದ್ಯಾಧರ್ ಶೆಟ್ಟಿ ಸರ್ಗೆ ಗೌರವ ಸಲ್ಲಿಸೋದಕ್ಕೆ. ಅಲೆಯಲ್ಲಿ ಆರಂಭವಾಗಿದ್ದ ಈ ಕತೆ, ಅಥವಾ ಇದು ಸ್ವತಂತ್ರವಾಗಿ ನೀವು ನಿಮ್ಮ ಮೊದಲಿಗೆ ಈ ಯೋಚನೆ ಇತ್ತ ನಿಮ್ಮಲ್ಲಿ? ನಾನು ಸುಮಾರು 12 ವರ್ಷದ ಕೆಳಗೆ ಮಡಿ ಅಂತ ಒಂದು ಸಿನಿಮಾ ಮಾಡಿದ್ದೇನೆ. ಮಡಿಗೆ ರಾಜಸ್ಥಾನ್ ಬೆಸ್ಟ್ ಫಿಲ್ಮ್ ಅವಾರ್ಡ್ ಕೂಡ ಬಂದಿದೆ. ಅಲ್ಲೂ ಕೂಡ ಭೂತದ ಕಥೆಯನ್ನು ಇಟ್ಕೊಂಡೇ ಮಾಡಿದ್ದೇನೆ. ಸೊ ಆ್ಯಂಡ್ ಕಾಂತಾರ 1 ಬರೋ ಮುಂಚೆ ನಮ್ಮ ಹತ್ರ ಸ್ಕ್ರಿಪ್ಟ್ ರೆಡಿಯಾಗಿ ನಾನು ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡಿದ್ದೆ. ಸೊ ಕಾಂತಾರದಿಂದ ಎಲ್ಲೂ ನಾವು ಇನ್ಫ್ಲುಯೆನ್ಸ್ ಆಗಿಲ್ಲ. ಶೂಟಿಂಗ್ ಎಲ್ಲ ಹೇಗಿತ್ತು ಸರ್? ಎಷ್ಟು ದಿನ ಆಯಿತು ಮತ್ತೆ ಎಲ್ಲೆಲ್ಲಿ ಶೂಟಿಂಗ್ ಆಯಿತು? ಶೂಟಿಂಗ್ ತುಂಬ ಜಾಗ ಆಯಿತು. ಕೇರಳ, ಕೊಚ್ಚಿ, ತಿರುಪಲ್ಲಿ, ಇಲ್ಲಿ ನಮ್ಮ ಗಗನಚುಕ್ಕಿ, ಬೆಂಗಳೂರು, ಕಗ್ಗಲಿಪುರ, ಮಂಗಳೂರು, ಸೋಮೇಶ್ವರ, ಬೆಳ್ತಂಗಡಿ, ಮಡಂತೆರೆ, 13 ಜಾಗಗಳಲ್ಲಿ ಶೂಟಿಂಗ್ ಆಗಿದೆ ಸರ್. ಕರ್ನಾಟಕ ಮತ್ತು ಕೇರಳ ಸೇರಿಕೊಂಡು. ಸರ್, ಶ್ರೇಯಾ ಘೋಷಾಲ್ ಅವರು ನಿಮ್ಮ ಸಿನಿಮಾದಲ್ಲಿ ಆಡಿದಂತೆ, ಬಟ್ ಅವ್ರ ಮೇಲೆ ಒಂದು ಕನ್ನಡ ಸಿನಿಮಾ ಆಡಲ್ಲ ಅಂತೇನೋ ಒಂದು ಇದು ಬಂದಿತ್ತು. ಅದು ನಿಮಗೆ ನೀವು ಅಪ್ರೋಚ್ ಮಾಡಿದಾಗ ಹೇಗೆ ಅವರು ಒಪ್ಕೊಂಡ್ರ, ಅಥವಾ ಏನು ಆ ಮಾತುಕತೆ ಏನಾದರೂ ಆಗಿತ್ತಾ? ಇಲ್ಲ ಸರ್, ನಮಗೆಲ್ಲೂ ಆ ಥರ ಇದು ಯು ಸೀನ್ ದ ವಿಜುವಲ್ಸ್ ಅಲ್ವಾ, ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದರು.
ಅದು ನನ್ನ ಹಿಂದೆ ಹಾಡು ಕೂಡ ನಂದು ಹಾಡಿದ್ದಾರೆ, ಎಲ್ಲೋ ಜನಿಗಿರೋ ನೀರು ನಾನು ಬರೆದ್ರ ಹಾಡು, ಅದನ್ನು ಕೂಡ ಹಾಡಿದ್ದಾರೆ. ಆ್ಯಂಡ್ ರೆಕಾರ್ಡ್ ಮಾಡುವಾಗ ಅವ್ರಿಗೆ ಅದನ್ನು ಕೂಡ ಹಾಡಿದ್ರು, ಎಲ್ಲೋ ಜನಿಗಿರೋ ನೀರು. ಸೊ ಕನ್ನಡ ಬಗ್ಗೆ ಅವ್ರಿಗೆ ಆ ಥರ ಇದ್ದಿದ್ರೆ ಅವ್ರು ಎಲ್ಲೋ ಜನಿಗಿರೋ ಹಾಡು ಅಲ್ಲಿ ಮಾಡಿ ಎಂಟರ್ಟೈನ್ ಮಾಡಿ ಯಾಕೆ ಮಾಡಬೇಕಾಗಿತ್ತು? ಐ ವಿಲ್ ಶೇರ್ ದ ವಿಡಿಯೋ. ನಮ್ಗೆ ಹಾಗೆ ಅನ್ನಿಸ್ಲಿಲ್ಲ. ಆ್ಯಂಡ್ ಕೇಳಿದ ತಕ್ಷಣ ಡೇಟ್ ಕೊಟ್ಟರು ಅಲ್ಲ ಮೇಡಮ್? ಯಾ. ಸೊ ಇಲ್ಲಿ ಆ್ಯಕ್ಚುಲಿ ಏನಂದರೆ ಕೊರಗಜ್ಜನ ಬಗ್ಗೆ ಕತೆ ಎಲ್ಲೂ ಇರಲಿಲ್ಲ ಸರ್. ಭಾಳಷ್ಟು ಜನ ತಪ್ಪು ಕಲ್ಪನೆಗಳಿದೆ. ಇವನ್ ಕುತ್ತಾರಲ್ಲಿ ಇರುವಂತಹ ಕೊರಗಜ್ಜನ ಮೂಲಸ್ಥಾನದಲ್ಲಿ 2 ಕಲ್ಲುಗಳಿದೆ. ಕೆಲವರು ಅದನ್ನು ಸಮಾಧಿ ಅಂತ ಹೇಳ್ತಾ ಇದ್ದಾರೆ. ತುಂಬ ಜನ ಈ ಕಡೆ ಮಂಡ್ಯ ಭಾಗದಿಂದ ಬಂದಿರೋ ಜನರ ನಾನೇ ಹೋದಾಗ ಅದು ಕೊರಗಜ್ಜನ ಸಮಾಧಿ ಅಂತ ಹೇಳ್ತಾ ಇದ್ರು. ಅಥವಾ ಕೆಲವರು 2 ಕಲ್ಲು ಇರೋದ್ರಿಂದ ಇನ್ನೊಂದು ಹೆಂಡತಿ ಅಂತ ಹೇಳ್ತಾ ಇದ್ರು. ನಮ್ಮಲ್ಲೇ ದಕ್ಷಿಣ ಕನ್ನಡದಲ್ಲಿ ಎಷ್ಟೋ ಜನ ಕೊರಗಜ್ಜನಿಗೆ ಹೆಂಡತಿ ಇದ್ದಾರೆ ಅಂತ ಹೇಳಿ ಬರ್ತಿದ್ದಾರೆ, ಅಥವಾ 7 ಹೆಂಡತಿಗಳು ಅಂತ ಹೇಳಿ ಮಾಡ್ಕೊಂಡಿದ್ದಾರೆ.